ಎಲ್ಲರಿಗೂ ನಮಸ್ಕಾರ. ಐಸ್ ಟಿವಿಯಲ್ಲಿ ಪ್ರಸಾರವಾಗ್ತಿರುವ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ್ HB ರಾಮನಗರ. ಬಹಳ ಮುಖ್ಯವಾಗಿ ಆರೋಗ್ಯ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ ಕೇವಲ ದೈಹಿಕವಾಗಿ ನಾವು ದಷ್ಟಪುಷ್ಟವಾಗಿದ್ದು ಏನಂತಾರೆ ಸಿಕ್ಸ್ ಪ್ಯಾಕು ಈ ಥರದ್ದೆಲ್ಲ ನಾವು ಶಾರೀರಿಕ ಶ್ರಮದಿಂದ ಗಳಿಸ್ತಕ್ಕಂಥ ಆರೋಗ್ಯಕ್ಕೆ ನಾವು ಆರೋಗ್ಯ ಅಂತ ಅಂದ್ಕೊಂಡಿದ್ದೀವಿ. ವಾಸ್ತವದಲ್ಲಿ ಆರೋಗ್ಯ ಅನ್ನುವಂಥ ಒಂದು ಪದಕ್ಕೆ ಅದ್ಭುತವಾದಂತಹ ವ್ಯಾಖ್ಯಾನಗಳನ್ನು ನಮ್ಮ ಋಷಿ ಆಚಾರ್ಯರುಗಳು ಕೊಟ್ಟಿದ್ದಾರೆ. ಮಹರ್ಷಿ ವಾಗ್ಭಟ್ರು ತಮ್ಮ ಅಷ್ಟಾಂಗ ಸಂಗ್ರಹದಲ್ಲಿ ಈ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಸಮದೋಷ ಸಮಾಗ್ನಿಚ್ಯ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯ ಬಿತೀಯತೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಸಂಪೂರ್ಣ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸಮದೋಷ ಅಂತಂದರೆ ವಾತ ಪಿತ್ತ ಕಫ, ಹಾಗೆಯೇ ಸಮಾಗ್ನಿಚ್ಯ ಅಂದರೆ ಜಠರಾಗ್ನಿ ಸಹಿತ ಉಳಿದ ಅಗ್ನಿಗಳು ಕೂಡ ನಮಗೇನಿರಬೇಕು, ಶರೀರದಲ್ಲಿ ಸಮವಾಗಿರಬೇಕು. ಹಾಗೆಯೇ ಸಮಧಾತು ಅಂತಂದರೆ ರಸ, ರಕ್ತ, ಮಾಂಸ, ಮೇದ್ಯ, ಮೂಳೆ, ಮಜ್ಜೆ, ಶುಕ್ರ ಈ ಸಪ್ತಧಾತುಗಳು ಕೂಡ ಸಮಸ್ಥಿತಿಯಲ್ಲಿರಬೇಕು. ಹಾಗೆಯೇ ನಿಮಗೆ ಮಲಕ್ರಿಯೆ ಅಂತ ಹೇಳ್ತಾರೆ. ಮಲ ಅಂತಂದರೆ ನಮಗೆ ಕೇವಲ ಮಲ ವಿಸರ್ಜನೆ ಮಾಡೋದಂತಲ್ಲ, ಬೆವರು ಮತ್ತು ಮಲಮೂತ್ರ ವಿಸರ್ಜನೆ ಆಗಿರ್ಬೋದು, ಅಥವಾ ನಮ್ಮ ಉಗುರು ಕಣ್ಣಿದೆ ಅಲ್ವಾ, ಉಗುರು ಮತ್ತು ಕೂದಲು, ಕಣ್ಣಲ್ಲಿ ಬರುವಂಥ ಒಂದು ಪಿಚ್ಚು, ಹಾಗೆ ಗುಗ್ಗೆ ಕಿವಿಯಲ್ಲಿ ಬರುವಂಥದ್ದು, ಈ ರೀತಿ ಎಲ್ಲ ನವರಂಧ್ರಗಳಲ್ಲೂ ಕೂಡ ನಮಗೇನಾಗ್ತದೆ, ಈ ಒಂದು ಮಲ ವಿಸರ್ಜನೆ ಆಗ್ತಾ ಇರ್ತದೆ. ಹಾಗೆಯೇ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಇವೆಲ್ಲ ಸರಿ ಇಟ್ಕೊಂಡು ನಾವು ಮನಸ್ಸನ್ನು ಶಾಂತವಾಗಿ ಮತ್ತು ಇಂದ್ರಿಯಗಳನ್ನು ತುಂಬ ತೃಪ್ತಿಯುತವಾಗಿ ಇಟ್ಕೊಂಡು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಾಗ ಮಾತ್ರ ನಮಗೇನಾಗ್ತದೆ, ಸ್ವಾಸ್ಥ್ಯ ಇತ್ಯ ಬಿದೀಯತೆ ಅಂತ ಹೇಳ್ತಾರೆ. ಅಂದರೆ ಸಂಪೂರ್ಣ ಆರೋಗ್ಯಕ್ಕೆ ಈ ಒಂದು ಶ್ಲೋಕ ಉಲ್ಲೇಖ ಮಾಡಿದ್ದಾರೆ ಅಷ್ಟಾಂಗ ಸಂಗ್ರಹದಲ್ಲಿ. ಬಂಧುಗಳೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಏನು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಅಂತಂದರೆ, ಬಹಳ ಮುಖ್ಯವಾಗಿ ನಾವು ಹಿಂದಿನ ಸಂಚಿಕೆಗಳಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ನಮ್ಮ ಮನುಷ್ಯನ ಆರೋಗ್ಯ ಕೆಡೋದಕ್ಕೆ ತ್ರಿದೋಷ ಮತ್ತು ಧಾತುಗಳು, ಅಗ್ನಿ ಮತ್ತು ಮಲಕ್ರಿಯೆ ಅಂತ ಏನು ತಿಳ್ಕೊಂಡಿದ್ದೀವಲ್ವ, ಅದೆಲ್ಲ ತುಂಬ ಚೆನ್ನಾಗಿರ್ಬೇಕಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ನೀರನ್ನು ಯಾವ ರೀತಿ ಉಪಯೋಗಿಸಬೇಕು ಊಟದ ಸಮಯದಲ್ಲಿ ಮತ್ತು ಊಟ ಆದ ನಂತರ ಮತ್ತು ದಿನದ ಪ್ರತಿಯೊಂದು ಸಮಯದಲ್ಲೂ ಅಂತ ತಿಳ್ಕೊಂಡಿದ್ದೀವಿ. ಹಾಗೆ ಕಾಯಿಲೆಗಳಿಗೆ ಬಹಳ ಮುಖ್ಯವಾದಂತಹ ಕಾರಣಗಳಲ್ಲಿ ಅತಿಯಾದಂತಹ ಮಾಂಸಾಹಾರ ಸೇವನೆ, ಹಾಗೆಯೇ ಲೇಟಾಗಿ ಊಟ ಮಾಡ್ತಕ್ಕಂಥದ್ದು, ಬೆಳಗ್ಗೆ ತಡವಾಗಿ ಏಳುವಂಥದ್ದು, ಈ ಥರದ್ದು ಸಾಕಷ್ಟು ನಮ್ಮ ಬದಲಾದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ನಾವು ಎಲ್ಲ ಸಂಚಿಕೆಗಳಲ್ಲೂ ಕೂಡ ಈ ಜೀವನ ಶೈಲಿ ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆ ಸ್ನೇಹಿತರೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಭಾರತ ದೇಶದ ವಾತಾವರಣಕ್ಕೆ ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು, ದಿನಚರಿಯನ್ನು ಅಂತ ಹೇಳ್ತೀವಲ್ವ, ದಿನಚರಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡಾಗ ಏನಾಗ್ತದೆ, ನಮಗೆ ನಮ್ಮ ಶರೀರದಲ್ಲಿ ಏನು ಇವತ್ತು ಆರೋಗ್ಯಕ್ಕೆ ಒಂದು ಶ್ಲೋಕ ಇದೆ ಅಲ್ವಾ, ಆ ಶ್ಲೋಕದ ಪ್ರಕಾರ ನಮ್ಮ ಒಂದು ಆರೋಗ್ಯ ಸುಧಾರಣೆ ಆಗ್ತಾ ಹೋಗ್ತದೆ. ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರುದ್ಧವಾದಂತಹ ಜೀವನ ಪದ್ಧತಿಯನ್ನು ನಾವು ಬಾಳ್ತಾ ಇದ್ದೀವಿ. ಉದಾಹರಣೆಗೆ ನಾವು ಆಯುರ್ವೇದದಲ್ಲಿ ಏನು ಹೇಳ್ತಿದೆ, ಬೆಳಗ್ಗೆ ರಾತ್ರಿ ಬೇಗ ಮಲಗಬೇಕು ಮತ್ತು ಬೆಳಗ್ಗೆ ಬೇಗ ಏಳಬೇಕು ಅಂತ ಹೇಳ್ತಿದೆ. ಸುಮಾರು ಜನ ತಮಗೆ ಗೊತ್ತಿರುವ ಹಾಗೆ ಸಾಕಷ್ಟು ತಡವಾಗಿ ಮಲಗ್ತಾರೆ, 11 ಗಂಟೆ, 11:30, 12 ಗಂಟೆಗೆಲ್ಲ, ಮತ್ತು ಬೆಳಗ್ಗೆ 7-7:30 ಗಂಟೆಗೆ ಹೇಳ್ತಾರೆ. ಹಾಗೆಯೇ ನಿಮಗೆ ಗೊತ್ತಿರುವ ಹಾಗೆ ಭಾರತ ದೇಶದ ಒಂದು ಹವಾಗುಣಕ್ಕೆ ತಕ್ಕ ಹಾಗೆ ಬೆಳಗಿನ ಊಟವನ್ನು ಮಹಾರಾಜನ ರೀತಿ ಮಾಡಬೇಕು, ಹಾಗೆ ಮಧ್ಯಾಹ್ನದ ಊಟವನ್ನು ಮಹಾರಾಣಿ ರೀತಿ ಮಾಡಬೇಕು, ಮತ್ತು ಸಂಜೆ ಊಟವನ್ನು ಸೇವಕಂತರ ಮಾಡಬೇಕು ಅಂತ ಹೇಳುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಬೆಳಗಿನ ಊಟವನ್ನು ತುಂಬ ಕಡಿಮೆ ತಿಂತಾ ಇದ್ದೀವಿ. ಸುಮಾರು ಇಂಗ್ಲೀಷರು ನಮ್ಮ ದೇಶಕ್ಕೆ ಬಂದು ಹೋದಾಗಿನಿಂದ ಈ ಒಂದು ಪದ್ಧತಿ ಸ್ಟಾರ್ಟ್ ಆಗಿದೆ. ಸೊ ಬೆಳಗಿನ ಊಟವನ್ನು ತುಂಬ ಕಡಿಮೆ ತಿಂತಾ ಇದ್ದೀವಿ, ಮಧ್ಯಾಹ್ನ ಮೀಡಿಯಮ್ ಆಗಿ ತಿಂದು ರಾತ್ರಿ ತುಂಬ ತಡವಾಗಿ ತುಂಬ ಭೂರಿ ಭೋಜನ ಅಂತ ಏನು ಹೇಳ್ತೀವಲ್ವ, ತುಂಬ ಉತ್ತಮವಾದಂಥ ಆಹಾರ ಅಂತ ಏನು ಹೇಳ್ತೀವಲ್ವ, ಬೆಳಗ್ಗೆ ನಾವು ತಿನ್ನಬೇಕಾಗಿರೋದನ್ನ ರಾತ್ರಿ ತಿಂತಾ ಇದ್ದೀವಿ. ಸೊ ಅದರಿಂದ ಏನಾಗ್ತಾ ಇದೆ, ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಈ ಒಂದು ಗಡಿಯಾರ, ಆಯುರ್ವೇದಿಕ್ ಗಡಿಯಾರ ಅಂತಲೂ ಕರಿಬೋದು ಇದಕ್ಕೆ, ಅಥವಾ ನಮ್ಮ ಮಾನವನ ಶರೀರ ರನ್ ಆಗಕ್ಕೆ ಬೇಕಾದಂಥ ಗಡಿಯಾರ ಅಂತ ತಿಳ್ಕೊಬೋದು. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಗಡಿಯಾರ ಹೇಗೆ ವರ್ಕ್ ಆಗ್ತದೆ ಮತ್ತು ಈ ಗಡಿಯಾರವು ಇದೇ ಇಲ್ವೋ ಅನ್ನೋದು ಕೆಲವರಿಗೆ ಸಂಶಯ ಹುಟ್ಟುತ್ತದೆ. ಸೊ ಅದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಆಗಬೇಕಂತ ಹೇಳ್ತಾರೆ ನಮ್ಮ ದೇಶದಲ್ಲಿ. ಸೊ ಸುಮಾರು ಒಂದು 40-50 ವರ್ಷದಿಂದ ನಮ್ಮ ದೇಶದ ಒಂದು ದಿನಚರಿಯನ್ನು ನಾವು ಗಮನಿಸಿದರೆ ಬಹಳ ಇಡೀ ದೇಶದ ತುಂಬ ಜನರು ಏನು ಮಾಡೋರು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಂಜೆ ಆದಷ್ಟು ಬೇಗ ಮಲಗ್ತಾಯಿದ್ರು, ಹಾಗೆ ಸಂಜೆ ಊಟನೂ ಕೂಡ ಬೇಗ ಮಾಡ್ತಾಯಿದ್ರು, ಮತ್ತು ಬೆಳಗ್ಗೆ ಈ ನಾಷ್ಟಾ ಸಂಸ್ಕೃತಿ ನಮ್ಮ ದೇಶದಲ್ಲಿ ಇರಲಿಲ್ಲ. ಸೊ ಇದೇನಿತ್ತು ಅಂತಂದರೆ ನಮ್ಮದು ಬೆಳಗ್ಗೆ ನಾವೆದ್ದು ಮುದ್ದೆ, ರೊಟ್ಟಿ ಈ ಥರದ್ದು ಒಳ್ಳೆ ಊಟವನ್ನು ಮಾಡ್ತಾಯಿದ್ದೀವಿ, ಸಾರು, ಅನ್ನ, ಅದೆಲ್ಲ ಈ
ಇಡ್ಲಿ, ದೋಸೆ, ಪೂರಿ ಅಥವಾ ಈ ಥರದ್ದು ಯಾವುದೇ ಖಾದ್ಯ ಪದಾರ್ಥಗಳು ನಮ್ಮ ದೇಶದಲ್ಲಿ ಇರಲಿಲ್ಲ. ಅದು ಇದ್ದರೂ ಕೂಡ ಬೇರೆ ಸಮಯದಲ್ಲಿ ಅದನ್ನು ಬಳಸ್ತಾ ಇದ್ರು. ಭಾರತ ದೇಶದಲ್ಲಿ ನಮಗೆ ಈ ನಾಷ್ಟಾ ಸಂಸ್ಕೃತಿ ಇರಲಿಲ್ಲ. ನಾವು ಭಾರತ ದೇಶದಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಬೆಳಗಿನ ಜಾವ ಸುಮಾರು ಒಂದು 7 ರಿಂದ 8 ಗಂಟೆ ಒಳಗಡೆ ಒಂದು ಒಳ್ಳೆ ಊಟ ಮಾಡ್ತಾಯಿದ್ವಿ. ಹಾಗೆ ಮಧ್ಯಾಹ್ನ ಮೀಡಿಯಮ್ ಆಗಿ ಮಾಡ್ತಿದ್ವಿ, ಮತ್ತು ರಾತ್ರಿ ತುಂಬ ಕಡಿಮೆ ಮಾಡ್ತಾಯಿದ್ವಿ. ಇದು ಸುಮಾರು ಒಂದು 45 ವರ್ಷದ ಹಿಂದೆ, ಅಂದರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ನೋಡಿರ್ತಕ್ಕಂತಹ ಒಂದು ಸಂಗತಿ. ಸೊ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಇವತ್ತೇನು ಜೀವನ ಶೈಲಿ ಬದಲಾದ ರೀತಿಯಿಂದ ಏನು ಇವತ್ತು ಸಕ್ಕರೆ ಕಾಯಿಲೆ ಆಗಿರ್ಬೋದು, ಅಧಿಕ ರಕ್ತದ ಒತ್ತಡ ಆಗಿರ್ಬೋದು, ಅಥವಾ ಹೃದಯಾಘಾತದಂತಹ ಗಂಭೀರ ಸಮಸ್ಯೆಗಳಾಗಿರ್ಬೋದು, ಲಘುವಾದಂಥ ಕಾಯಿಲೆಗಳು ಇರಲೇ ಇಲ್ಲ. ಇದ್ದರೂ ಕೂಡ ಸುಮಾರು 16 ಹಳ್ಳಿಗಳ ಮಧ್ಯೆ ಒಬ್ಬರೋ ಇಬ್ಬರಿಗೆ ಬರ್ತಾಯಿದ್ವು. ಅದನ್ನು ಸುತ್ತಮುತ್ತ ಹಳ್ಳಿಗಳಲ್ಲಿರ್ತಕ್ಕಂಥ ವೈದ್ಯರುಗಳಲ್ಲಿ ಅವರು ಅದನ್ನು ತೋರಿಸ್ಕೊಂಡು ಅದನ್ನ ಗುಣ ಮಾಡ್ಕೊತಾ ಇದ್ರು ಸ್ನೇಹಿತರೆ. ಸೊ ಇವತ್ತು ನಾವು ಪ್ರಕೃತಿಗೆ ವಿರುದ್ಧವಾಗಿ ಜೀವನ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ನಮಗೆ ಸುಮಾರು ಗಂಭೀರ ಕಾಯಿಲೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಸ್ನೇಹಿತರೆ, ನಾವು ಇಂದು ನಮ್ಮ ದೇಶದಲ್ಲಿ ಯಾವ ರೀತಿ ದಿನಚರಿ ಇತ್ತು ಅನ್ನೋದನ್ನು ಕುರಿತು ಚರ್ಚೆ ಮಾಡೋದ್ರ ಜೊತೆಗೆ ನಾವೇನು ಮಾಡೋಣ ಅಂದರೆ ಒಂದು ಆಯುರ್ವೇದಿಕ್ ಕ್ಲಾಕ್ ಅಂತಿರುತ್ತೆ. ಸೊ ಆಯುರ್ವೇದಿಕ್ ಕ್ಲಾಕ್ ಅಂದರೆ ನಾವು ಹೇಗೆ ದಿನದ 24 ಗಂಟೆಗೆ ಕ್ಲಾಕ್ ಇರುತ್ತಲ್ವೋ ಅದೇ ರೀತಿಯಾಗಿ ನಮ್ಮ ಆಯುರ್ವೇದದಲ್ಲೂ ಕೂಡ ಅಂಗಗಳು, ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಅಂಗಗಳು, ಅಂದರೆ ಈ ಶರೀರವನ್ನು ಸ್ವಾಸ್ಥ್ಯವಾಗಿಡಲಿಕ್ಕೆ ಕೆಲವು ಅಂಗಗಳು ಕೆಲವು ನಿರ್ದಿಷ್ಟ ಸಮಯದಲ್ಲಿ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತವೆ. ಉದಾಹರಣೆಗೆ ತಮ್ಗೆ ಹೇಳಬೇಕು ಅಂದರೆ ಭಾರತ ದೇಶದ ಒಂದು ಜೀವನ ಪದ್ಧತಿ ಸ್ಟಾರ್ಟ್ ಆಗೋದು ಅಥವಾ ಪ್ರಾರಂಭವಾಗೋದು ಬ್ರಹ್ಮ ಮುಹೂರ್ತದಲ್ಲಿ ಅಂತ ಹೇಳ್ತೇವೆ. ಬ್ರಹ್ಮ ಮುಹೂರ್ತ ಅಂತಂದರೆ ಸುಮಾರು ಸೂರ್ಯೋದಯಕ್ಕಿಂತ 2.5 ಗಂಟೆ ಮುಂಚೆ. ನಿಮಗೆ ಹೇಳೋದಾದರೆ 6 ಗಂಟೆಗೆ ಇವತ್ತು ಸೂರ್ಯ ಉದಯ ಆಗ್ತಾನೆ ಅನ್ನೋದಾದರೆ ಸುಮಾರು 3:30ಯಿಂದ ನಮ್ಮದು ಭಾರತ ದೇಶದ ಒಂದು ಜೀವನ ಪದ್ಧತಿ ಸ್ಟಾರ್ಟ್ ಆಗ್ತದೆ.